ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಈ ಪಯಣ ಯೂಟ್ಯೂಬ್ ಚಾನಲ್ನ ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಡೈಲಿ ಆಗಿರುವ ಎಲ್ಲ ನ್ಯೂಸ್ಗಳನ್ನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡಲಾಗುತ್ತೆ. ಅದಕ್ಕೆ ತಾವುಗಳು ಈ ವಿಡಿಯೋನು ಎಂಡ್ವರೆಗೆ ನೋಡಿ. ಹಾಗೆ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟವಾದರೆ ವಿಡಿಯೋನು ಲೈಕ್ ಮಾಡಿ. ಇದೇ ರೀತಿಯ ಹೊಸ ವಿಡಿಯೋಗಾಗಿ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದ ಬೆನ್ನಲ್ಲೇ ರಷ್ಯಾದ ಅಧ್ಯಕ್ಷರಾದಂಥ ವ್ಲಾಡಿಮಿರ್ ಪುಟಿನ್ ಅವರು ಇರಾನ್ನ ವಿದೇಶಾಂಗ ಸಚಿವರ ಜೊತೆಗೆ ಮಾತಾಡ್ತಾ ಇರ್ಬೋದು. ಒಂದು ಕುತೂಹಲ ಹುಟ್ಟಾಗ್ತಾ ಇದೆ ಅಂತ ಹೇಳ್ಬೋದು. ನಿನ್ನೆ ತಾನೇ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿತು. ದಾಳಿ ಬೆನ್ನಲ್ಲೇ ಕೂಡ ಇಸ್ರೇಲ್ ಮತ್ತು ಇರಾನ್ ಅದೇ ರೀತಿ ಹೊಡೆದಾಡ್ಕೋತಾ ಇವೆ. ಮತ್ತೆ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದೆ. ಇರಾನಿನ ರಾಜಧಾನಿಯಾದಂತ ಟೆಹರಾನ್ ನಲ್ಲಿರುವ ಕುಖ್ಯಾತ ಜೈಲಾದಂತ ಏವಿಯನ್ ಜೈಲು ಹಾಗೆ ಇರಾನಿನ ಕೆಲವು ಸರ್ಕಾರ ಸಂಸ್ಥೆಗಳನ್ನು ಗುರಿಯಾಗಿಸಿ ಇಸ್ರೇಲ್ ಮತ್ತೆ ದಾಳಿ ಮಾಡಿದೆ ಎಂದು ಇಸ್ರೇಲ್ನ ಕೆಲವು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆ ಜೈಲಿನಲ್ಲಿ ಇಸ್ರೇಲ್ಗೆ ಬೇಕಾದಂತ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಗಳು ಇದ್ರು ಅಂತ ಹೇಳಲಾಗ್ತಾ ಇದೆ. ಅಮೆರಿಕ ಅಧ್ಯಕ್ಷರಾದಂತ ಡೊನಾಲ್ಡ್ ಟ್ರಂಪ್ ಅವರನ್ನು ಇರಾನ್ ಜೂಜುಕೋರ ಅಂತ ಕರೆದಿದೆ. ಇರಾನ್ ನಮಗೆ ಏನ್ ಕೇಳ್ತದೋ ಎಂಬುದರ ಆಧಾರದ ಮೇಲೆ ನಾವು ಇರಾನ್ಗೆ ನೆರವು ನೀಡಬೇಕು ಅಥವಾ ಇಲ್ಲ ಅಂತ ನಿರ್ಧರಿಸ್ತೀವಿ ಅಂತ ಯಾರು ಹೇಳಿದ್ದಾರಂತಂದ್ರೆ ಕ್ರೆಮ್ಲಿನ ವಕ್ತಾರರಾದಂತ ಡೆಮಿಟ್ರಿ ಪೆಸ್ಕೋ ಅವರು. ಇರಾನ್ ಮತ್ತು ಇಸ್ರೇಲಿನ ಈ ಯುದ್ಧದಲ್ಲಿ ನಿಮ್ಮ ನಿಲುವು ಏನು ಅಂತ ಪತ್ರಕರ್ತರು ಡೆಮಿಟ್ರಿ ಪೆಸ್ಕೋ ಅವರಿಗೆ ಕೇಳ್ತಾರೆ. ಡೆಮಿಟ್ರಿ ಪೆಸ್ಕೋ ಅವರು ಒಂದ್ ಕಡೆ ಹೇಳ್ತಾರೆ, ನಮ್ಮ ನಿಲುವು ಸ್ಪಷ್ಟವಾಗಿದೆ, ನಾವು ಇರಾನ್ಗೆ ಸಪೋರ್ಟ್ ಮಾಡುವುದು ಅಂತ ಹೇಳಿದ್ದಾರೆ. ಇತ್ತೀಚೆಗೆ ತಾನೇ ಪಶ್ಚಿಮ ಬಂಗಾಳದ ಕಾಲಿಗಂಜ್ ವಿಧಾನಸಭೆಯಲ್ಲಿ ಉಪಚುನಾವಣೆ ನಡೆದಿತ್ತು. ಆ ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂತ ಅಲಿಫಾ ಅಹ್ಮದ್ ಗೆಲುವು ಸಾಧಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರು ತಮ್ಮ ಅಪೋಸಿಟ್ ಕ್ಯಾಂಡಿಡೇಟ್ ಆದಂತ ಬಿಜೆಪಿಯ ಆಶೀಶ್ ಘೋಷ್ ಅವರ ವಿರುದ್ಧ 50,000 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರಂತ ಹೇಳಲಾಗ್ತಾ ಇದೆ. ಹಾಗೆ ಕೇರಳದ ನೀಲಾಂಬೂರ್ ವಿಧಾನಸಭೆ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜಯ ಗಳಿಸಿದೆ ಅಂತ ಹೇಳಲಾಗ್ತಾ ಇದೆ. ತಮ್ಮ ವಿರೋಧ ಸ್ಪರ್ಧಿಗಿಂತನೂ 11,000 ಮತಗಳು ಹೆಚ್ಚು ಸಾಧಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಯ ಗಳಿಸಿದ್ದಾರಂತ ಹೇಳಲಾಗ್ತಾ ಇದೆ. ಹಾಗೆ ಪಂಜಾಬಿನ ಲೂಧಿಯಾನ ವಿಧಾನಸಭೆಗೆ ನಡೆದಂತ ಉಪಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕದ ವಿಪಕ್ಷ ನಾಯಕರಾದಂತ ಆರ್ ಅಶೋಕ್ ಅವರು ಒಂದು ಆರೋಪ ಮಾಡಿದ್ದಾರೆ. ಬಡವರ ಹಂಚಿಕೆಯಲ್ಲಿ ಕರ್ನಾಟಕ ಸರ್ಕಾರ 2,100 ಕೋಟಿ ಕಮಿಷನ್ ತಗೊಂಡಿದೆ ಅಂತ ಒಂದ್ ಕಡೆ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ನ ಶಾಸಕರಾದಂತಹ BR ಪಾಟೀಲ್ ಅವರ ಒಂದು ಆಡಿಯೋ ಇತ್ತೀಚೆಗೆ ತಾನೇ ವೈರಲ್ ಆಗಿತ್ತು. ಆ ಬೆನ್ನಲ್ಲೇ ಈ ರೀತಿಯ ಹೇಳಿಕೆಗಳು ಬರ್ತಾ ಇವೆ ಅಂತ ಹೇಳಲಾಗ್ತಾ ಇವೆ. ಇನ್ನೊಂದ್ ಕಡೆ ಮತ್ತೆ ಹೇಳಿದ್ದಾರೆ, ನಮ್ಮ ಸರ್ಕಾರ ಮೇಲೆ ನೀವು 40% ಆರೋಪ ಹೊರಿಸಿದ್ರಿ, ಆದ್ರೆ ನಿಮ್ ಸರ್ಕಾರ 60% ತಗೋತಾ ಇದೆ ಅಂತ ಆರ್ ಅಶೋಕ್ ಹೇಳಿದ್ರು. ರಷ್ಯಾದ ಅಧ್ಯಕ್ಷರಾದಂತ ವ್ಲಾಡಿಮಿರ್ ಪುಟಿನ್ ಅವರು ಸೋಮವಾರ ಕ್ರೆಮ್ಲಿನ್ ನಲ್ಲಿ ಇರಾನ್ನ ವಿದೇಶಾಂಗ ಸಚಿವರಾದಂತಹ ಅಬ್ಬಾಸ್ ಅರಾಕ್ಚಿ ಅವರನ್ನು ಭೇಟಿ ಮಾಡಿದ್ರು. ಅಮೆರಿಕವು ಮಾಡಿರುವ ದಾಳಿ ಒಂದು ಅಪ್ರಚೋದಿತ ಮತ್ತು ಆಕ್ರಮಣಕಾರಿಯು ಅಂತ ಹೇಳಿದ್ದಾರೆ. ಹಾಗೆ ನಾವು ಇರಾನ್ ಅನ್ನು ಬೆಂಬಲಿಸುತ್ತೇವೆ ಅಂತ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ. ಅಮೆರಿಕ ಮಾಡಿರುವ ದಾಳಿ ಒಂದು ಅಪ್ರಚೋದಿತ ದಾಳಿ, ಇದು ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಉಲ್ಲಂಘನೆ ಮಾಡುತ್ತೆ ಅಂತ ಅಮೆರಿಕದ ಅಧ್ಯಕ್ಷರಾದಂತ ವ್ಲಾಡಿಮಿರ್ ಪುಟಿನ್ ಅವರು ಹೇಳಿದ್ದಾರೆ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕೆಳಗೆ ಕಾಮೆಂಟ್ ಮಾಡಿ. ಇದೇ ರೀತಿಯ ಹೊಸ ವಿಡಿಯೋಗಾಗಿ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವೇನು ಈ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಆದರೂ ಕೂಡ ನಾನು ಹೇಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.